ಕಾನೂನು ಹೋರಾಟದಲ್ಲಿ ಕೇಜ್ರಿವಾಲ್ಗೆ ಮತ್ತೆ ಮುನ್ನಡೆಯಾಗಿದೆ. ಕೇಜ್ರಿವಾಲ್ ವಿರುದ್ಧದ ಪಿಐಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಇದನ್ನು ದೆಹಲಿ ಹೈಕೋರ್ಟ್ ತಿರಸ್ಕರಿಸಿದೆ. ಕೇಜ್ರಿವಾಲ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಈ ಒಂದು ಅರ್ಜಿ ಹೋಗಿತ್ತು. ಕಾರಣ ಜೈಲಿಂದ ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಇಲ್ಲಿ ಕೇಜ್ರಿವಾಲ್ ಅವರನ್ನು ವಜಾಗೊಳಿಸುವಂತೆಯೇ ಈ ಅರ್ಜಿ ಹೋಗಿತ್ತು. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ಅವರಿದ್ದಂಥ ಪೀಠದಿಂದ ಈ ಮಹತ್ವದ ಆದೇಶ ಹೊರಬಿದ್ದಿದೆ. ಅರ್ಜಿದಾರರಿಗೆ ನ್ಯಾಯಪೀಠ ಹೇಳುತ್ತೆ, ನೋಡಿ, ಕೆಲವೊಮ್ಮೆ ವೈಯಕ್ತಿಕ ಹಿತಾಸಕ್ತಿ ವಿಚಾರ ರಾಷ್ಟ್ರೀಯ ಹಿತಾಸಕ್ತಿ ಅಧೀನದಲ್ಲಿ ಇರಬೇಕಾಗುತ್ತೆ. ವೈಯಕ್ತಿಕ ಹಿತಾಸಕ್ತಿಗಿಂತ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಆಗುತ್ತೆ. ಯಾವಾಗಲೂ ನಾವು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿಯೇ ಮುನ್ನಡೆಯಬೇಕು. ನೀವು ಹೇಳಿದಂತೆ ಪರಿಹಾರ ಒದಗಿಸುವುದಕ್ಕೆ ಸಾಧ್ಯವಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಸೂಕ್ತ ಕಾನೂನು ಪ್ರಾಧಿಕಾರ ಅಥವಾ ಸೂಕ್ತ ವೇದಿಕೆ ಮುಂದೆ ಸೂಕ್ತ ಹೋರಾಟವನ್ನು ತಾವು ಮಾಡಬಹುದು ಅಂತ ಹೇಳಿದೆ.